ಎಲ್ಲ ಗೌರವಾನ್ವಿತ ಸದಸ್ಯರೇ, ಸಂಸ್ಥೆಯ ಅಭಿಮಾನಿಗಳೇ, ಪತ್ರಿಕಾ ಹಾಗೂ ಮಾಧ್ಯಮದ ಬಂಧುಗಳೇ, ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸಿ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಕಳೆದ ಕೆಲವು ದಿನಗಳಿಂದ ಹುನಗುಂದದ ವಿಜಯ ಮಹಾಂತೇಶ್ ವಿದ್ಯಾವರ್ಧಕ ಸಂಘದಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೀತಾ ಇವೆ. ಇದರ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋಣ ಅನ್ನುವಂಥ ದೃಷ್ಟಿಯಿಂದ ನಿಮ್ಮಲ್ಲಿ ಎಲ್ಲರನ್ನೂ ಕರೆದಿದ್ದೇವೆ. ಇದು 100 ವರ್ಷದ ಇತಿಹಾಸ ಇರುವಂತಹ ಸಂಸ್ಥೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಇಳಕಲ್ಲ ಚಿತ್ರಿಗೆ ಸಂಸ್ಥಾನ ಮಠದ ಪೂಜ್ಯರೇ ಇದರ ಮೊದಲಿನಿಂದಲೂ ಅಧ್ಯಕ್ಷರಾಗಿ ಬಂದಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಸಂಸ್ಥೆಯ ಆಡಳಿತಗಳೆಲ್ಲ ನಡೀತಾ ಇವೆ. ನಮ್ಮಂಥವರು ಚೇರ್ಮನ್ರು, ಗೌರವ ಕಾರ್ಯದರ್ಶಿಗಳು ಬೇಕಾದರ್ಶನ ಬಂದಾರ, ಬೇಕಾದರ್ಶನ ಹೋಗ್ಯಾರ, ಮುಂದೂ ಬರ್ತಿರ್ತಾರ, ಮುಂದೂ ಹೋಗ್ತಿರ್ತಾರ. ಇದು ಶಾಶ್ವತವಾಗಿ ನಾವೆಲ್ಲ ಇಲ್ಲಿರುವಂಥವ್ರು ಅಲ್ಲ. ಇದು ಸಾರ್ವಜನಿಕವಾದಂಥ ಶಿಕ್ಷಣ ಸಂಸ್ಥೆ, ನಿಮ್ಗೆ ಗೊತ್ತಿರಬೇಕು. ಈಗೇನು ನಾವು ಇಲ್ಲಿ ಇದರ ಕ್ಯಾಂಪಸ್ಗಳು 4 ಕ್ಯಾಂಪಸ್ಗಳಿದೆ. ಇಲ್ಲಿ ಒರಿಜಿನಲ್ ಆಗಿ ಹೈಸ್ಕೂಲು, ಡಿಗ್ರಿ ಕಾಲೇಜ್ ಕ್ಯಾಂಪಸ್ಸು, ಪಾಲಿಟೆಕ್ನಿಕ್ ಕಾಲೇಜ್ ಕ್ಯಾಂಪಸ್ಸು, ಬೋರ್ಡಿಂಗು ಮತ್ತು ಹಾಸ್ಟೆಲ್ಗಳ ಕ್ಯಾಂಪಸ್ ಈ ರೀತಿ 4 ಕ್ಯಾಂಪಸ್ಗಳಿದಾವೆ. ಅಕ್ಕಮಹಾದೇವಿ ಮಂದಿರವು ಕೂಡ ನಮ್ಮ ಸಂಸ್ಥೆಯ ಆಧೀನದಲ್ಲಿನೇ ನಡೀತಾ ಇರೋದನ್ನು ನಿಮ್ಮ ಗಮನಕ್ಕೆ ನಾನು ತರೋದಕ್ಕೆ ಬಯಸ್ತೇನೆ. ಈ ಸಂಸ್ಥೆ ಹಳೆ ಕ್ಯಾಂಪಸ್ ಅಂತೀವಿ ನಾವಿದೆ, ಓಲ್ಡ್ ಕ್ಯಾಂಪಸ್ ಇದು. ಹೈಸ್ಕೂಲು ಇಲ್ಲಿ ಗರ್ಲ್ಸ್ ಗುರುಬಸವಾರ ಮಠ ಮಾಸ್ತರ್ ಅವರ ಹೆಸರಲ್ಲಿ ನಡೆಯುವಂಥ ಗರ್ಲ್ಸ್ ಹೈಸ್ಕೂಲು, ಫಾರ್ಮಸಿ ಕಾಲೇಜು, SS ಕಡಪಟ್ಟಿ ಅವರ ಹೆಸರಲ್ಲಿ ನಡೆಯುವಂಥ ಫಾರ್ಮಸಿ ಕಾಲೇಜು, ಕೆಲವು ವಿದ್ಯಾಸಂಸ್ಥೆಗಳು ಇಲ್ಲಿ ನಡೀತಾವೆ. ಇದರ ಕಟ್ಟಡ ಇರುವಂಥ ಎಲ್ಲ ಜಾಗನೂ ಕೂಡ ಸಂಸ್ಥೆಯ ಮಾಲ್ಕಿ ಜಮೀನಿದೆ. ಇಲ್ಲಿದು ಈ ಸಂಸ್ಥೆಯಲ್ಲಿ ನಾವು ಕಟ್ಟಡ ಕಟ್ಟಿದ್ದೀವಿ, ಇದೆಲ್ಲನೂ ಕೂಡ ಸಂಸ್ಥೆಯ ಮಾಲ್ಕಿ ಜಮೀನು, ಸಂಸ್ಥೆಯದೇ ಜಮೀನು. ಆದರೆ ಇದರ ಹಿಂದೆ ಇರುವಂತ 458/1 ಸರ್ವೆ ನಂಬರು 3 ಎಕರೆ 6 ಗುಂಟೆ, 1 ಗುಂಟೆ ಫೋಟ್ ಖರಾಬ್ ತೆಗೆದ್ರೆ 3 ಎಕರೆ 5 ಗುಂಟೆ ಏನಿದೆ ಅದು ಮೊದಲಿಗೆ ಲೀಸ್ ಜಮೀನಿತ್ತು. ಅದು ಕೂಡ ಶಾಲೆಯ ಗ್ರೌಂಡು ಅಂತ ಹೇಳಿ ನೋಂದಣಿ ಕೂಡ ಆಗಿತ್ತು. ಇದು ಕುಲಕರ್ಣಿ ಅನ್ನುವ ಮನೆತನದವರು 2001ರಲ್ಲಿ ಅವರಿಗೆ 50,000 ರೂಪಾಯಿ ತೆಗೆದುಕೊಂಡು 4 ಜನ ಅವರು ವಾರಸುದಾರಿದ್ರು, ಇದನ್ನು ಖಾಯಂ ತರೀಕವಾಗಿ ಸಂಸ್ಥೆಗೆ ಬಿಟ್ಟುಕೊಟ್ಟಿದ್ದಾರೆ. ಇದು ಸಂಸ್ಥೆಗೆ ಬಿಟ್ಟುಕೊಟ್ಟ ಮೇಲೆ ಇದನ್ನ ಸಂಸ್ಥೆಯ ಗ್ರೌಂಡ್ ಅಂತಾನೆ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಇದೆಲ್ಲದರ ಮಧ್ಯೆ ಯಾರೋ ಇಬ್ರು ಖಾಸಗಿ ವ್ಯಕ್ತಿಗಳು ಈ ಸಂಸ್ಥೆಯ ಏನು ಲೀಸ್ ಜಮೀನಿತ್ತು, ಈ ಲೀಸ್ ಮುಗಿಬೇಕಾದ್ರೆ ಇನ್ನ 22 ವರ್ಷ ಇದೆ ಲೀಸ್. 99 ವರ್ಷ ಲೀಸ್ ಇದ್ದಂತ ಈ ಸಂಸ್ಥೆದು ಇನ್ನು 22 ವರ್ಷ ಲೀಸ್ ಇದೆ. ಆ ಲೀಸ್ ಮುಗಿಲಾರ್ದನೆ ಇಬ್ಬರು ಖಾಸಗಿ ವ್ಯಕ್ತಿಗಳು ಈ 3 ಎಕರೆ 5 ಗುಂಟೆ ಜಮೀನನ್ನ ಖರೀದಿ ಮಾಡಿ ತಮ್ಮ ಹೆಸರು ಹಚ್ಚಬೇಕು ಅಂತ ಪ್ರಯತ್ನ ಮಾಡಿದ್ರು. ಅದನ್ನ ಒಂದು ಕಾಲದಲ್ಲಿ ಹಚ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗಿದ್ರೆ ಕಾಣುತ್ತೆ. ಮತ್ತದು ಶಾಲೆಯ ಗ್ರೌಂಡ್, ಹೈಸ್ಕೂಲಿನ ಶಾಲೆಯ ಸಂಸ್ಥೆಯ ಗ್ರೌಂಡ್ ಅಂತಾನೆ ಅದನ್ನ ತೀರ್ಮಾನ ಮಾಡಲಾಯಿತು. ಈಗ ಮತ್ತೆ 2001ರಲ್ಲಿ ನಾ ಹೇಳಿದೆ, ಅದನ್ನ ರಾಜಿ ಡಿಗ್ರಿ ಆಗ್ಯದ ಕೋರ್ಟ್ನಲ್ಲಿ. ರಾಜಿ ಡಿಗ್ರಿ ಆಗಿ ನಮ್ಮ ಹೆಸರಲ್ಲೇ ಸಂಸ್ಥೆಯ ಗ್ರೌಂಡ್ ಅಂತ ಆಗ್ಯದ. ಅದನ್ನ 22 ವರ್ಷದ ನಂತರ ಲೀಸ್ ಮುಗಿದ್ರು ಕೂಡ ಆ ಜಮೀನು ಸಂಸ್ಥೆಯ ಮಾಲ್ಕಿ ಜಮೀನು ಆಗುತ್ತೆ. ಇದರಲ್ಲಿ ಯಾವ ಸಂಶಯನೂ ಇಲ್ಲ. ಅಧಿಕಾರ ಮನುಷ್ಯನಿಗೆ ಶಾಶ್ವತ ಅಲ್ಲ. ಅಧಿಕಾರ ಎದಕ್ ಬಂದಿರ್ತತಿ ಅಂದ್ರೆ ಹೋಗಕ್ ಬಂದಿರ್ತತಿ. ಮನುಷ್ಯ ಎದಕ್ ಹುಟ್ಟಿರ್ತಾನಂದ್ರೆ ಸಾಯಕ್ ಹುಟ್ಟಿರ್ತಾನ. ಇದನ್ನ ನಾವು ನೆನಪಿನಲ್ಲಿ ಇಟ್ಟುಕೊಂಡು ಕೆಲಸ ಮಾಡಿದ್ರೆ ಇರುವಾಗ ಏನು ಒಳ್ಳೆ ಕೆಲಸ ಮಾಡ್ತೀವಿ, ಇದು ಬಹಳ ಮುಖ್ಯವಾದಂಥದ್ದು. ಅಧಿಕಾರ ಇರುವಾಗ ನಾವು ಎಷ್ಟು ಒಳ್ಳೆ ಕೆಲಸ ಮಾಡಿದ್ವಿ, ಜೀವಿತಾವಧಿಯಲ್ಲಿ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಏನು ಒಳ್ಳೆ ಕೆಲಸ ಮಾಡಿದ್ವಿ, ಇದು ಶಾಶ್ವತವಾಗಿ ಉಳಿಯುವಂಥದ್ದು. ಇಂಥ ಉದ್ದಟತನದ ಕೆಲಸ ಯಾರು ಮಾಡಬಾರ್ದು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಕರ್ನಾಟಕ ಹೈಕೋರ್ಟ್ ಇದಕ್ಕೆ ಸ್ಟೇ ಕೊಟ್ಟಾರ. ಇದು ಸ್ಟೇ ಕೊಟ್ಟದನ್ನ ನಿನ್ನೆ SP ಅವರಿಗೆ ಮತ್ತು ಎಲ್ಲರಿಗೂ ಕೂಡ ನಾವು ಕೊಟ್ಟಿದ್ದೇವೆ. ಬೋಗಸ್ ಅಟ್ರಾಸಿಟಿ ಮಾಡ್ತಕ್ಕಂಥ ಕೆಲಸ ಆಗಿದೆ. ಅದು ಬೋಗಸ್ ಅಟ್ರಾಸಿಟಿ, ಬೋಗಸ್ ಇದ್ದಾಗ ಯಾರನ್ನೂ ಅರೆಸ್ಟ್ ಮಾಡಕ್ ಬರುವುದಿಲ್ಲ ಅಂತ ಹೇಳಿ ಅದು ಕಾನೂನನ್ನು ಕೂಡ ನಾವು ಕೇಳಿದ್ದೀವಿ. ಮುಂದೂ ಕೂಡ ನಿನ್ನೆ ರಾತ್ರಿ ಏಕಾಏಕಿ ಏನು ಕಾಂಪೌಂಡ್ ಹೊಡೆದಾಗ ನೋಡ್ರಿ, 2 ಹಿಟಾಚಿ
2 JCB ಮತ್ತು ಕಾರು ಜೀಪು ಯಾವಕ್ಕೂ ನಂಬರ್ ಇಲ್ಲ, ಎಲ್ಲ ನಂಬರ್ ಪ್ಲೇಟ್ ತೆಗೆದು ಏಕಾಏಕಿ ಬಂದು ಆ ಕಾಂಪೌಂಡ್ ಅನ್ನು ಹೊಡೆಯುವಂತ ಕೆಲಸ ಏನು ಮಾಡಿದಿರಿ. ನೀವು ಅವ್ರ ಮೇಲೆ ಯಾರು ಇದರೊಳಗೆ ಪಾರ್ಟಿ ಇದೀರಿ 100ಕ್ಕೆ 100ರಷ್ಟು ನಾವು ಡಿಫಾರ್ಮೇಶನ್ ಕೇಸ್ ಹಾಕ್ತೀವಿ. ಏನಂತ ಕನ್ನಡದಾಗ ಮಾನನಷ್ಟು ಮೊಕದ್ದಮೆ ಹಾಕ್ತೀವಿ. ಈಗಾಗಲೇ ನಾವು ಮೂವ್ ಮಾಡಿದ್ದೀವಿ. ಅವ್ರ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟಿನ ಸ್ಟೇ ಇರುವಾಗ ಈ ರೀತಿ ಮಾಡಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನ ನಾವು ಮಾಡಿದ್ದೀವಿ, ಈಗಾಗಲೇ ಮಾಡ್ತೀವಿ. ಮತ್ತು ಅಧಿಕಾರಿಗಳಿಗೂ ನಾನೇ ಹೇಳಕ್ ಬಯಸ್ತೀನಿ, ಯಾರ್ದೋ ಮಾತು ಕೇಳಿ ಕಾನೂನು ಬಿಟ್ಟು ಕೆಲಸ ಮಾಡಿದ್ರೆ ನೀವು ಕಂಟೆಂಪ್ಟಿಗೆ ಒಳಪಡ್ತೀರಿ. ಅಧಿಕಾರಿಗಳು ಕೂಡ ಕಾನೂನುಬದ್ಧವಾಗಿ ಏನದ ಆ ಕೆಲಸ ಮಾಡಬೇಕು. ಸರ್ಕಾರ ಇರ್ತಾವು ಹೊಕ್ಕವು, ಅಧಿಕಾರ ಇರ್ತದ ಹೊಕ್ಕದು, ಆದ್ರೆ ಕಾನೂನು ಬಿಟ್ಟು ಕೆಲಸ ಮಾಡುವಂತದ್ದು ಇದು ಯಾವ ಕಾಲಕ್ಕೂ ಆಗಬಾರ್ದು. ಅಧಿಕಾರಿಗಳಿಗೂ ಕೂಡ ನಾನು ಮನವಿ ಮಾಡ್ತೇನೆ, ಯಾರು ಕೂಡ ಯಾರ್ದೋ ಮಾತು ಕೇಳಿ ಇಲ್ಲದ ನೀವೇನಾದರೂ ಮಾಡಿದಿರಿ ಅಂದ್ರೆ ಇದಕ್ಕೆ ಹೊಣೆಗಾರ ನಾಳೆ ನೀವು ಹಾಕಿರಿ, ಅಧಿಕಾರಿಗಳ ಹೊಣೆಗಾರ ಹಾಕಿರಿ, ಬೇರೆಯವರು ಯಾರು ಆಗುದಿಲ್ಲ. ನಿಮ್ಮ ಮೇಲೇನು ಕೂಡ ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ ನಾವೀಗಾಗಲೇ ಮೂವ್ ಮಾಡಿದೀವಿ. ಆ ಕಂಟೆಂಪ್ಟ್ ನಲ್ಲಿ ಏನೇನು ಬರ್ತದ ಅದು ಮುಂದಿನ ದಿನಮಾನದಲ್ಲಿ ನಿಮಗೂ ಗೊತ್ತಾಗುತ್ತೆ. ಮತ್ತು ಇದಕ್ಕೆ ನಾವು ಕಾನೂನಿನ ಪ್ರಕಾರ ಮುಂದೇನು ಮಾಡ್ತೀವಿ ಅನ್ನೋದನ್ನು ನಾವೀಗ ಹೇಳೋದಿಲ್ಲ. ಕಾನೂನಿನ ಪ್ರಕಾರ ನಾವೆಲ್ಲ ಲಾಯರ್ಗಳ ಜೊತೆ ಕನ್ಸಲ್ಟ್ ಮಾಡೀವಿ. ಕಾನೂನಿನ ಪ್ರಕಾರ ಏನು ಕ್ರಮ, ಕಾನೂನು ಬಿಟ್ಟು ನಾವೇನು ಮಾಡೋದಿಲ್ಲ, ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು, ಏನ್ ಕೆಲಸ ಮಾಡಬೇಕು, ಸಂಸ್ಥೆಯ ಹಿತದೃಷ್ಟಿಯಿಂದ ನಿಶ್ಚಿತವಾಗಿ ನಾವು ಮಾಡ್ತೀವಿ ಅನ್ನೋದನ್ನ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದ ಎಲ್ಲರಿಗೂ.